ನಮಸ್ಕಾರ. ಬನ್ನಿ ಇವತ್ತು ಚೋಳವಂಶದ ಒಬ್ಬ ದಿಗ್ಗಜ ರಾಜನ ಕುತೂಹಲಕಾರಿ ಕಥೆಯನ್ನ ಕೇಳೋಣ. ಅವರ ವ್ಯಕ್ತಿತ್ವವೇ ಒಂದು ರೀತಿ ಅದ್ಭುತ ವಿರೋಧಾಭಾಸ ಅಂತಾನೆ ಹೇಳ್ಬೋದು. ಸರಿ, ಹಾಗಾದ್ರೆ ಈ ಕಥೆಯ ತಿರುಳೆ ಒಂದು ಪ್ರಶ್ನೆ. ಅದೇನೆಂದ್ರೆ, ತುಂಬಾ ಚಿಕ್ಕ ವಯಸ್ಸಿನ ರಾಜನೊಬ್ಬನಿಗೆ ಜೀವನಪೂರ್ತಿ ಅನುಭವ ಇರೋ ಹಿರಿಯರ ಜ್ಞಾನ, ಅವರ ಶಕ್ತಿ ಇದೆಲ್ಲ ಹೇಗೆ ಬರೋಕ್ ಸಾಧ್ಯ? ಇದಕ್ಕೆ ಉತ್ತರ ಹುಡುಕ್ತಾ ಹೋದ್ರೆ ನಮ್ಗೆ ಮೊದಲ ಸುಳಿವು ಸಿಗೋದೇ ಅವರ ರಾಜಸಭೆಯಲ್ಲಿ. ಅಲ್ಲಿ ಅವರ ಜ್ಞಾನಕ್ಕೆ ಒಂದು ದೊಡ್ಡ ಅಗ್ನಿಪರೀಕ್ಷೆನೇ ಕಾದಿತ್ತು. ದೃಶ್ಯ ಹೀಗಿದೆ. ಇಬ್ಬರು ಹಿರಿಯರು ತುಂಬಾನೇ ಗೌರವಾನ್ವಿತರು ತಮ್ಮ ಒಂದು ಕೇಸಿಟ್ಕೊಂಡು ರಾಜನ ಆಸ್ಥಾನಕ್ಕೆ ಬರ್ತಾರೆ. ಆದರೆ ಸಿಂಹಾಸನದ ಮೇಲೆ ಕೂತಿರೋದು ತೀರ ಚಿಕ್ಕ ಹುಡುಗ. ಇದನ್ನು ನೋಡಿ ಆ ಹಿರಿಯರಿಗೆ ಒಂದು ಕ್ಷಣ ಅನುಮಾನ ಶುರುವಾಗುತ್ತೆ. ಅವರು ತಮ್ಮಲ್ಲೇ ಹೀಗೆ ಮಾತಾಡ್ಕೊಳ್ಳೋಕೆ ಶುರು ಮಾಡ್ತಾರೆ. ಆದ್ರೆ ಆ ಚಿಕ್ಕ ರಾಜನ್ಗೆ ಇವರ ಮನ್ಸಲ್ಲಿ ಏನಿದೆ, ಇವರೇಕೆ ಹಿಂಜರಿತಿದ್ದಾರೆ ಅಂತ ಗೊತ್ತಾಗ್ಬಿಡುತ್ತೆ. ಇಲ್ಲೇ ನೋಡಿ ಕತೆಗೆ ಒಂದು ಅದ್ಭುತ ಟ್ವಿಸ್ಟ್ ಸಿಗೋದು. ಹಾಗಾದ್ರೆ ಕರಿಕಾಲನ್ ಈ ಸಮಸ್ಯೆಯನ್ನ ಹೇಗೆ ಬಗೆಹರಿಸಿದ? ಅವನ್ ಮಾಡಿದ್ದೇನು ಅಂದ್ರೆ ಒಂದು ಬ್ರಿಲಿಯಂಟ್ ಪ್ಲಾನ್ ಆಗ್ತಾನೆ. ಮೊದಲು ಆ ಹಿರಿಯರಿಗೆ ಸ್ವಲ್ಪ ಹೊತ್ತು ಕಾಯಿರಿ, ನಿಮ್ಗೋಸ್ಕರ ಒಬ್ಬ ಹಿರಿಯ ನ್ಯಾಯಾಧೀಶರು ಬರ್ತಾರೆ ಅಂತ ಹೇಳಿ ಕಳಿಸ್ತಾನೆ. ಆಮೇಲೆ ತಾನೇ ಒಂದು ನರೆಗೂದಲಿನ ವೃದ್ಧನ ವೇಷ ಹಾಕ್ಕೊಂಡು ಅವ್ರ ಮುಂದೆ ಹೋಗ್ತಾನೆ. ಅವರ ವಾದವನ್ನೆಲ್ಲ ಕೇಳಿ ಎಷ್ಟು ನ್ಯಾಯಬದ್ಧವಾದ ತೀರ್ಪು ಕೊಡ್ತಾನೆ ಅಂದ್ರೆ ಅವರಿಬ್ರಿಗೂ ಆಶ್ಚರ್ಯ. ಕೊನೆಗೆ ತನ್ನ ವೇಷ ತೆಗೆದು ತಾನೇ ಆ ಚಿಕ್ಕ ರಾಜ ಅಂತ ತೋರಿಸಿದಾಗ ಅವರಿಗೆ ನಿಜವಾದ ಜ್ಞಾನ ಅನ್ನೋದು ಕೂದಲಿನ ಬಣ್ಣದಿಂದ ಬರೋದಲ್ಲ ಅಂತ ಗೊತ್ತಾಗುತ್ತೆ. ಸರಿ, ಇದು ಕಲಿಕಾಲನ ಬುದ್ಧಿವಂತಿಕೆಯ ಕಥೆಯಾಯಿತು. ಆದ್ರೆ ಅವನ ಸಾಮರ್ಥ್ಯ ಅಷ್ಟಕ್ಕೆ ಸೀಮಿತವಾಗಿರ್ಲಿಲ್ಲ. ಬನ್ನಿ ಈಗ ಆಸ್ಥಾನದಿಂದ ನೇರವಾಗಿ ಯುದ್ಧಭೂಮಿಗೆ ಹೋಗೋಣ. ಅಲ್ಲಿ ನ್ಯಾಯಾಧೀಶನ ತೀಕ್ಷ್ಣತೆ ಒಬ್ಬ ಯೋಧನ ಪರಾಕ್ರಮವಾಗಿ ಬದಲಾಗಿದ್ದನ್ನ ನಾವು ನೋಡ್ತೇವೆ. ವೆನ್ನಿ ಅನ್ನೋ ಕದನದ ಬಗ್ಗೆ ಕೇಳಿರಬಹುದು. ಅಲ್ಲಿ ಕರಿಕಾಲನ್ ಎದುರಿಸಿದ್ದು ಬಹುಶಃ ಅಸಾಧ್ಯ ಅನ್ಸೋ ಸವಾಲನ್ನ. ಒಂದು ಕಡೆ ಒಬ್ಬ ಯುವರಾಜ ಕರಿಕಾಲನ್, ಇನ್ನೊಂದು ಕಡೆ ಯಾರು ಗೊತ್ತಾ? ಪಾಂಡ್ಯರಾಜ, ಚೇರರಾಜ. ಅಷ್ಟೇ ಅಲ್ಲ, ಅವರ ಜೊತೆ ಇನ್ನೂ 7 ಮಂದಿ ಪ್ರಬಲ ನಾಯಕರು. ಇಂಥ ಒಂದು ದೊಡ್ಡ ಸೈನ್ಯದ ಒಕ್ಕೂಟದ ಮುಂದೆ ಕರಿಕಾಲನ್ ಒಬ್ಬನೇ ನಿಂತಿದ್ದ. ಹೌದು, ಇದು ಸುಮ್ನೆ ಒಬ್ರು ಅಥವಾ ಇಬ್ರು ಶತ್ರುಗಳ ಜೊತೆಗಿನ ಯುದ್ಧ ಆಗಿರ್ಲಿಲ್ಲ. ಕೇವಲ ಒಂದೇ ಯುದ್ಧದಲ್ಲಿ 7 ಜನ ಪ್ರಬಲ ನಾಯಕರು ಸೇರಿ ಕಟ್ಟಿದ ಇಡೀ ಒಕ್ಕೂಟವನ್ನೇ ಆತ ಸೋಲಿಸ್ಬಿಟ. ಅವನ ಕರಿಕಾಲನ್ ಅನ್ನೋ ಹೆಸರಲ್ಲೇ ಒಂದು ಇಂಟ್ರೆಸ್ಟಿಂಗ್ ಕಥೆ ಇದೆ. ಈ ಹೆಸರಿಗೆ 2 ಅರ್ಥಗಳಿವೆ. ಒಂದು, ಸುಟ್ಟ ಕಾಲಿನವನು. ಯಾಕಂದ್ರೆ ಚಿಕ್ಕವನಿದ್ದಾಗ ಅವನನ್ನು ಕೊಲ್ಲೋಕೆ ಬೆಂಕಿ ಹಚ್ಚಿದ್ರೂ ಅದರಿಂದ ಪಾರಾಗಿ ಬಂದಿದ್ದ. ಇನ್ನೊಂದು ಅರ್ಥ, ಕಾಲನ್ ಅಂದ್ರೆ ಯಮ. ಯಾರಿಗೆ? ಶತ್ರುಗಳಿಗೆ, ಅವರ ಆನೆಗಳಿಗೆ. ಸೊ ಒಂದೇ ಹೆಸರು ಅವನ ಬದುಕುಳಿಯುವಿಕೆಯ ಕಥೆಯನ್ನೂ ಹೇಳತ್ತೆ, ಅವನ ಶೌರ್ಯಲ ಕಥೆಯನ್ನೂ ಹೇಳತ್ತೆ. ಆದರೆ ಕರಿಕಾಲನ್ ಕಥೆ ಯುದ್ಧ ಗೆಲುವು ಅಷ್ಟಕ್ಕೆ ಮುಗಿಯೋದಿಲ್ಲ. ಅವನು ಬಿಟ್ಟು ಹೋದ ಶಾಶ್ವತವಾದ ಪರಂಪರೆ ಅಂದ್ರೆ ಅವನು ಕಟ್ಟಿದ ನಿರ್ಮಾಣಗಳು ಮತ್ತು ಕಲೆ, ಸಂಸ್ಕೃತಿಗೆ ಅವನು ಕೊಟ್ಟ ಪ್ರೋತ್ಸಾಹ. ಅವನಿಗೆ ಒಂದು ವಿಷಯ ಸ್ಪಷ್ಟವಾಗಿ ಗೊತ್ತಿತ್ತು. ತನ್ನ ರಾಜ್ಯದ ಜನ ಚೆನ್ನಾಗಿರ್ಬೇಕು ಅಂದ್ರೆ ಅವರಿಗೆ ನೀರ್ಬೇಕು, ನೀರೇ ಜೀವಾಳ ಅಂತ. ಹಾಗಾಗಿ ನದಿಯ ನೀರನ್ನ ಸುಮ್ನೆ ಹರಿದೋಗೋಕೆ ಬಿಡದೆ ಅದನ್ನ ಕಟ್ಟಿ ನಿಲ್ಸಿ ಜನರ ಉಪಯೋಗಕ್ಕೆ ಬರುವಂತೆ ಮಾಡುವ ಒಂದು ಬೃಹತ್ ಯೋಜನೆಯನ್ನ ಮನಸ್ಸಲ್ಲಿ ರೂಪಿಸ್ಕೊಂಡ. ಅವನು ಕಟ್ಟಿದ ಕಲ್ಲಣೆಯನ್ನು ಅಣೆಕಟ್ಟು ಇವತ್ತಿಗೂ ಇದೆ. ಅದು ಆ ಕಾಲದ ಒಂದು ಇಂಜಿನಿಯರಿಂಗ್ ಅದ್ಭುತವೇ ಸರಿ. ಅಷ್ಟೇ ಅಲ್ಲ, ಪೂಂಪುಹಾರನ್ನು ಕಡೆ ಕವಿಗಳಿಗೋಸ್ಕರ 16 ಕಂಬಗಳ ಮಂಟಪ ಕಟ್ಟಿಸಿದ. ತನ್ನ ಆಸ್ಥಾನಕ್ಕೆ ಬರೋ ಕವಿಗಳಿಗೆ, ಕಲಾವಿದರಿಗೆ ಚಿನ್ನ, ರೇಷ್ಮೆ, ಆನೆಗಳನ್ನೇ ಉಡುಗೊರೆಯಾಗಿ ಕೊಡ್ತಿದ್ದ. ಬಂದ ವಿದ್ವಾಂಸರಿಗೆ ತಾನೇ ನಿಂತು ಊಟ ಬಡಿಸ್ತಿದ್ದನಂತೆ. ಹೀಗೆ ಕಲೆ ಮತ್ತು ಸಾಹಿತ್ಯದ ಒಂದು ಸುವರ್ಣ ಯುಗವನ್ನೇ ಸೃಷ್ಟಿಸಿದ. ಅವನ ವ್ಯಕ್ತಿತ್ವ ಎಂಥವರನ್ನೂ ಪ್ರೇರೇಪಿಸುತ್ತಿತ್ತು ಅನ್ನೋದಕ್ಕೆ ಇದೊಂದು ಒಳ್ಳೆ ಉದಾಹರಣೆ. ವೆಣ್ಣಿ ಅನ್ನೋ ಊರಿನ ಒಬ್ಬ ಸಾಮಾನ್ಯ ಕುಂಭಾರ ಮಹಿಳೆ ಆ ಯುದ್ಧವನ್ನು ಕಣ್ಣಾರೆ ನೋಡಿ ಆ ಚಿಕ್ಕ ರಾಜನ ಶೌರ್ಯಕ್ಕೆ ಎಷ್ಟು ಪ್ರಭಾವಿತಳಾದ್ಲು ಅಂದ್ರೆ ಅವಳೇ ಅವನ ಬಗ್ಗೆ ಒಂದು ಯುದ್ಧ ಕಾವ್ಯವನ್ನೇ ರಚಿಸ್ಬಿಟ್ಲು. ಮುಂದೆ ಆಕೆ ಒಬ್ಬ ಪ್ರಖ್ಯಾತ ಕವಯತ್ರಿ ಆದ್ಲು. ಸೊ ಮತ್ತೆ ನಾವು ಶುರು ಮಾಡಿದ ಪ್ರಶ್ನೆಗೆ ಬರೋಣ. ಕರಿಕಾಲನ್ ಮಗುವಾಗಿದ್ದನೇ ಅಥವಾ ವೃದ್ಧನಾಗಿದ್ದನೇ? ಈ ಕಥೆ ಕೇಳಿದ್ಮೇಲೆ ಅನ್ಸೋದೇನು ಅಂದ್ರೆ ಅವನು ಎರಡೂ ಆಗಿದ್ದ. ಅವನಲ್ಲಿ ಯುವಕನ ಹುರುಪಿತ್ತು, ಹಾಗೆ ಅನುಭವಿ ವೃದ್ಧನ ಜ್ಞಾನನೂ ಇತ್ತು. ಹಾಗಾದ್ರೆ ನಿಜವಾದ ಶ್ರೇಷ್ಠತೆಯನ್ನ ಅಳಿಯೋದು ವಯಸ್ಸಿನಿಂದನಾ ಅಥವಾ ಸಾಮರ್ಥ್ಯದಿಂದನಾ? ಇದೊಂದು ಯೋಚಿಸಬೇಕಾದ ವಿಷಯ. ಪ್ರೊಫೆಸರ್ ಡಾ. ಇರಯ್ಯರಾಸನ್